ಅಪ್ಪರ್ ಹೌಸ್ ಎಲೆಕ್ಷನ್ ಸಂಬಂಧ ಆಪರೇಷನ್ ಹಸ್ತಕ್ಕೆ ಹಿರಿಯ ದಳಪತಿ ಕೂಡ ಬಲಿಯಾದ್ರ. ಆತ್ಮಸಾಕ್ಷಿ ಅಸ್ತ್ರ ಏನಿದು ಹೊಸ ರಾಜಕೀಯ ರಹಸ್ಯ? ನಾನು ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಜಿಟಿ ದೇವೇಗೌಡರ ಈ ಹೇಳಿಕೆಯ ಹಿಂದಿನ ಮರ್ಮ ಏನು? ಯಾವ ಜಿಟಿ ದೇವೇಗೌಡ? ಆಪರೇಷನ್ ಹಸ್ತಕ್ಕೆ ಹಿರಿಯ ದಳಪತಿಯು ಕೂಡ ಬಲಿಯಾದ್ರ. ಆತ್ಮಸಾಕ್ಷಿಯ ಅಸ್ತ್ರ ಪ್ರಯೋಗ ಮಾಡಿದ್ರು. ಏನಿದು ಹೊಸ ಮರ್ಮ? ನಾನು ನನ್ನ ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ. ಜಿಟಿ ದೇವೇಗೌಡರ ಈ ಹೇಳಿಕೆಯ ಹಿಂದಿನ ಮರ್ಮ ಏನು? ಆತ್ಮಸಾಕ್ಷಿ, ನನ್ನ ಹೃದಯಕ್ಕೆ ಗೊತ್ತು ನಾನು ಯಾರಿಗೆ ವೋಟ್ ಹಾಕಿದ್ದೀನಿ ಅಂತ. ಪಕ್ಷದ ವಿಪ್ ಉಲ್ಲಂಘಿಸಿ ಮತ ಚಲಾಯಿಸಿದ್ರ ಹಿರಿಯ ನಾಯಕ ಹೆಬ್ಬಾರು ಸೋಮಶೇಖರ್ ಕೂಡ ಅದೇ ರಾಗ, ಅದೇ ಹಾಡು, ಅದೇ ತಾಳ. ಇಬ್ಬರ ಬಾಯಲ್ಲೂ ಬಂದಿದೆ ಒಂದೇ ಮಂತ್ರ, ಆತ್ಮಸಾಕ್ಷಿ ಅನ್ನುವ ಪದ ಪ್ರಯೋಗ. ಹಾಗಾದ್ರೆ ಮೂವರ ಆತ್ಮಸಾಕ್ಷಿಯು ಒಂದೇ ಕಡೆ ಇತ್ತ? ಬಿಜೆಪಿಯಿಂದ ಈಗಾಗಲೇ ಉಚ್ಚಾಟನೆಗೊಂಡಿರುವ ರೆಬಲ್ಸ್ಗಳು ಆತ್ಮಸಾಕ್ಷಿ ಎಂದರೆ ಪಕ್ಷಾಂತರಕ್ಕೆ ಗ್ರೀನ್ ಸಿಗ್ನಲ್ ಎನ್ನುವ ಅರ್ಥ. ಆತ್ಮಸಾಕ್ಷಿ ಎಂದರೆ ಅಧಿಕೃತ ಬಂಡಾಯ ಎಂದೇ ಅರ್ಥ. ಪಕ್ಕದ ಮನೆ ಆಂಟಿ ಕೊಟ್ಟು ಪುಳಿಯೋಗರೆ ಚೆನ್ನಾಗಿತ್ತು ಅಂತ ಹೇಳಿ ಮನೆ ಮಗ ತಿಂದಂಗಾಯ್ತು. ಅಮ್ಮ ಮಾಡಿಟ್ಟಿದ್ದ ಚಿತ್ರಾನ್ನ ಹಂಗೆ ಬಾಕಿ. ಅದರ ಅರ್ಥ, ಯಾವ ಬಿಜೆಪಿಯ ಪಕ್ಷದಲ್ಲಿ ಅತ್ಯಂತ ಸುದೀರ್ಘವಾಗಿ ರಾಜಕೀಯ ಪ್ರಯಾಣವನ್ನು ಬೆಳೆಸಿದ್ರು, ಎಸ್.ಟಿ. ಸೋಮಶೇಖರ್ನಂತಹ ವ್ಯಕ್ತಿತ್ವ, ಹೆಬ್ಬಾರ್ನಂತಹ ವ್ಯಕ್ತಿತ್ವ, ಜಿಟಿ ದೇವೇಗೌಡರಂತಹ ವ್ಯಕ್ತಿತ್ವ ಜೆಡಿಎಸ್ನಲ್ಲಿ ಸುದೀರ್ಘ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಪಕ್ಷದ ವಿಪ್ ನಿಯಮವನ್ನು ಉಲ್ಲಂಘನೆ ಮಾಡಿ ಇವತ್ತು ಬೇರೆ ಪಕ್ಷಕ್ಕೆ ಕ್ರಾಸ್ ವೋಟ್ ಮಾಡಿದ್ರ. ಒಂದು ವೇಳೆ ಅದು ಸಾಬೀತಾದ್ರೆ ನಾಳೆ ದಿನ ಜಿಟಿ ದೇವೇಗೌಡರನ್ನ ಜೆಡಿಎಸ್ ಶಾಸಕರು ಅಂತ ಕರೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ. ಎಸ್.ಟಿ. ಸೋಮಶೇಖರ್ ಹೆಬ್ಬಾರು ಬಿಡಿ, ಭಾಗಶಃ ಅವರು ಬಿಜೆಪಿಯನ್ನ ಬಿಟ್ಟಂಗೆ ಇದ್ದಾರೆ ಅನ್ನೋ ಅರ್ಥದಲ್ಲೇ ಇರೋದು. ಇದು ಈ ಆತ್ಮಸಾಕ್ಷಿ ಅನ್ನೋದಿದೆಯಲ್ಲ, ಆ ಡೈಲಾಗು, ಆ ವಾಗ್ಝರಿ, ಆ ಪದಪ್ರಯೋಗ ಯಾಕೆ ಬರುತ್ತೆ ಇವ್ರ ನಾಲಿಗೆಗಳಲ್ಲಿ? ಯಾಕೆ ಅಂದರೆ ಅದರಲ್ಲಿ ಮೂರು ಅರ್ಥವನ್ನು ವ್ಯಾಖ್ಯಾನಿಸಬಹುದು. ನನ್ನ ಆತ್ಮಸಾಕ್ಷಿ ಅಂದರೆ ನನ್ನ ಆತ್ಮ ಯಾವುದಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆಯೋ ಅದಕ್ಕೆ ನಾನು ಮತ ಹಾಕಿದ್ದೀನಿ, ವೋಟ್ ಮಾಡಿದ್ದೀನಿ ಅಂತ ಅರ್ಥ. ಎರಡನೇದು, ನಾವು ಏನು ಅನ್ನುವುದು ಈ ಸಮಾಜಕ್ಕೂ ಗೊತ್ತಿದೆ, ನಾವು ಯಾವುದಕ್ಕೆ ವಾಲಿದೀವಿ ಅನ್ನುವುದು ಕೂಡ ಈ ಸೊಸೈಟಿಗೆ ಗೊತ್ತಿದೆ. ಹಾಗಾಗಿ ಈ ಸೊಸೈಟಿನೇ ನನ್ನ ಆತ್ಮಸಾಕ್ಷಿ ಅನ್ನೋ ಅರ್ಥದಲ್ಲಿ ಮಾತನಾಡಿರ್ತಾರೆ. ಜಿಟಿ ದೇವೇಗೌಡರ ಆ ಪದಪ್ರಯೋಗವನ್ನು ಮಾಡಿದಾಗ ಚರ್ಚೆ ಆಗ್ತಾ ಇದೆ. ಹೆಬ್ಬಾರು ಸೋಮಶೇಖರ್ ದಿನಕ್ಕೆ 3-4 ಸತಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಕಾಣಿಸ್ಕೊಂಡಾಗಲೇ ಅರ್ಥ ಮಾಡ್ಕೊಂಡ್ವಿ ಇವ್ರು ಯಾರಿಗೆ ವೋಟ್ ಹಾಕಬಹುದು ಅನ್ನೋದು. ಆದರೆ ಜಿಟಿ ದೇವೇಗೌಡರ ನಿರ್ಧಾರಗಳು ನಿಗೂಢ ಆಗಿತ್ತು. ಆದರೆ ಇವತ್ತವರು ಬೂತ್ಗೆ ಬಂದು, ಬೂತು ಅಂದರೆ ವಿಧಾನಸೌಧಕ್ಕೆ ಇವತ್ತೇನೋ ಅವರು ಏನು ವೋಟ್ ಮಾಡುವಂಥ ಸ್ಥಳದಲ್ಲಿ ನಿಂತ್ಕೊಂಡ್ರ ಆತ್ಮಸಾಕ್ಷಿ ಅನ್ನೋ ಪದಪ್ರಯೋಗ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ತರಹ ಚರ್ಚೆಗಳಾಯಿತು. ಹಿರಿಯ ರಾಜಕಾರಣಿ ಏನು ಮಾಡ್ತಾರೋ ಏನೋ. ಇನ್ನು ಕೆಲ ಭಿನ್ನಾಭಿಪ್ರಾಯಗಳ ನಡುವೆ ಜೆಡಿಎಸ್ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಇಳಿಸುವ ಅಗತ್ಯತೆ ಇರಲಿಲ್ಲ, ಸಂಖ್ಯಾಬಲವು ಕೂಡ ತೀರಾ ಕಡಿಮೆ ಇರೋದ್ರಿಂದಾಗಿ ಇಳಿಸುವ ಅಗತ್ಯತೆ ಇರಲಿಲ್ಲ. ಆದರೆ ಅನಿವಾರ್ಯವಾಗಿ ಇಳಿಸಬೇಕಾಗಿ ಬಂತ. ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಜಿಟಿ ದೇವೇಗೌಡರ ಈ ಹೇಳಿಕೆಯ ಹಿಂದಿನ ಮರ್ಮ ಏನು? ಆತ್ಮಸಾಕ್ಷಿ ಅಂದರೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದ ಅಥವಾ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿ ಮತ ಚಲಾಯಿಸಿದ್ರ ಹಿರಿಯ ನಾಯಕ? ಹೆಬ್ಬಾರು ಸೋಮಶೇಖರ್ ಕೂಡ ಅದೇ ರಾಗ, ಅದೇ ಹಾಡು. ಇಬ್ಬರು ಬಾಯಲ್ಲೂ ಬಂದಿದ್ದು ಒಂದೇ ಮಂತ್ರ, ಆತ್ಮಸಾಕ್ಷಿ ಅನ್ನೋ ಮಂತ್ರ. ಹಾಗಾದರೆ ಮೂವರ ಆತ್ಮಸಾಕ್ಷಿಯು ಒಂದೇ ಕಡೆ ಇತ್ತ? ಬಿಜೆಪಿಯಿಂದ ಈಗಾಗಲೇ ಉಚ್ಚಾಟನೆಗೊಂಡಿರುವ ರೆಬಲ್ಸ್ಗಳೆಲ್ಲ ಇವರು. ವಿಚಾರಗಳ ಬಗ್ಗೆ CLP ಶಾಸಕಾಂಗ ಸಭೆ, ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, SIR ಬಗ್ಗೆ ಚರ್ಚೆ, ಅಭಿವೃದ್ಧಿ ಬಗ್ಗೆ ಚರ್ಚೆ, ಸಂಘಟನೆ ಬಗ್ಗೆ ಚರ್ಚೆ, ಈ ಎಲ್ಲವನ್ನು ಕೂಡಿ ನಾವು ಮಾಡಿದ್ದೀವಿ. ನಮಗೆ ಯಾವುದು ಕೂಡ ಅಡ್ಡ ಮತದಾನದ ನಮಗೆ ಭಯ ಇಲ್ಲ. ಅಡ್ಡ ಮತದಾನ ಏನಾದರೂ ಆಗಿದ್ರೆ ಅದು ಬಿಜೆಪಿ ಮತ್ತು JDSನಲ್ಲಾಗ್ತದೆ. ಕಾಂಗ್ರೆಸ್ನಲ್ಲಿ ನಾವು ನಿರೀಕ್ಷೆಗಿಂತ ಜಾಸ್ತಿ ಮತ ಕೊಡ್ತೀವಿ. ಕಾದು ನೋಡಿ ಸಾಕು. 100ಕ್ಕೆ 100 ನಿಶ್ಚಿತ.
ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನೆ ಆಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರು ನಮ್ಮ ಪಕ್ಷದವರು ಭಾಗ ಪಾಟೀಲ್ ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ ಇಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡು ಅವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಅವ್ರು. ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLP ಯಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ನಮ್ಮ ಜೊತೆ ಸಚಿವರಾದಂತಹ UT ಖಾದರ್ ಅವರು ಇರುವಂತದ್ದು. ಸರ್, ಇವತ್ತು ಮತದಾನ ಪ್ರಕ್ರಿಯೆ ನಡೀತಿದೆ. 5ನೇ ಅಭ್ಯರ್ಥಿ ಗೆಲ್ಲುವ ನಿರೀಕ್ಷೆ ಕಾಂಗ್ರೆಸ್ಗಿದೆಯಾ? ಎಲ್ಲ 5 ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪಕ್ಷದು ಗೆಲ್ತದೆ. 100ಕ್ಕೂ 100 ನಾವು ಗೆಲ್ತೇವೆ, ಏನು ಸಂಶಯ ಇಲ್ಲ. ಸರ್, ವಿಶ್ವಾಸ ಮತಗಳ ಬರುವ ನಿರೀಕ್ಷೆ ಕಾಂಗ್ರೆಸ್ಗಿದೆಯಾ? ನೋಡಿ, ಚುನಾವಣೆ ನಡೆದು ಫಲಿತಾಂಶ ಬರುವಾಗ ನಿಮ್ಗೆಲ್ಲರೂ ಕೂಡ ಸಿಹಿ ಸುದ್ದಿ ಸಿಗ್ತದೆ. ಸರ್, ಅದೇ ರೀತಿ ಒಂದು ಚರ್ಚೆ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ GT ದೇವೇಗೌಡರು ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ. GT ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಹಾಕಿರುವಂತದ್ದು. ನೋಡಿ, ಇದು ಗೌಪ್ಯ ಮತದಾನ. ಯಾರ್ಯಾರಿಗೆ ಹಾಕಿದಾರ ಗೊತ್ತಿಲ್ಲ. ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ರೆ ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆಯ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋತ ಸೂಚನೆ ಬಂದರೆ ಅದನ್ನ ಹಾಕ್ತೇನೆ ಅನ್ನೋಂಥದ್ದು ಎಲ್ಲರಿಗೂ ಹೇಳಿದ್ದೆ. ಅದ್ರ ಪ್ರಕಾರ ನಾನು ನಡ್ಕೊಂಡಿದ್ದೆ. ವಿಜಯಪುರದ MLA ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸೌಧಕ್ಕೆ ಬಂದು ಮಾತನಾಡಿದ್ರು. ಬಿಜೆಪಿಯ ಉಚ್ಚಾಟಿತ MLA ಬಸನಗೌಡ ಪಾಟೀಲ್ ಯತ್ನಾಳ್ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯಾದ ಹಿಂದೂ ಫೈರ್ ಬ್ರ್ಯಾಂಡ್. ಪ್ರತ್ಯೇಕವಾಗಿ ಯತ್ನಾಳ್ ಜೊತೆ ಅಶೋಕ್ ಮಹತ್ವದ ಚರ್ಚೆ ಮಾಡಿದ್ರು. ಅದರ ಅರ್ಥ ಏನು, ಯಾರಿಗೆ ಮತ ಹಾಕಬೇಕೆಂದು ಯತ್ನಾಳ್ಗೆ ಹೇಳಿದ ಅಶೋಕ್. ಈಗಾಗಲೇ ಲಿಂಗರಾಜ್ ಪಾಟೀಲ್ಗೆ ಮತ ಹಾಕ್ತೀನಿ ಎಂದಿರುವ ಯತ್ನಾಳು ಒಂದು ಕಡೆ ಖಾದರ್ ಹೇಳ್ತಾರೆ ಇದು ಗೌಪ್ಯ ಮತದಾನ. ಇಲ್ಲಿ ನೋಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳು ಊರು ಬಾಗಿಲು ಮಾಡಿಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯಾದ ಹಿಂದೂ ಫೈರ್ ಬ್ರ್ಯಾಂಡ್. ಅಶೋಕ್ ಅವರು ಇವತ್ತು ತನ್ನ ಕಚೇರಿಗೆ ಒಂದಷ್ಟು ಶಾಸಕರಿಗೆ ಇನ್ವೈಟ್ ಕೂಡ ಮಾಡಿದ್ರು. ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ನಿರ್ಧಾರ ಮಾಡ್ದಂಗಿದೆ. ಆರ್ ಅಶೋಕ್ ಅವರ ಕಚೇರಿಯಲ್ಲಿ ಕೂತ್ಕೊಂಡು ಮಾತನಾಡುವಂತಹ ಅತ್ಯಂತ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಅನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಶೋಕ್ ಅವರು ಕೂತ್ಕೊಂಡಿದ್ದಾರೆ. ಅವರ ಡೆಡ್ ಆಪೋಸಿಟ್ ಯತ್ನಾಳು ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಲೋಕಾಭಿರಾಮ ಮಾತನಾಡ್ತಾ ಇರೋದಲ್ಲ, ಬದಲಾಗಿ ಇವತ್ತಿನ ಎಲೆಕ್ಷನ್ ಬಗ್ಗೆ, ಅದರ ನಡೆ, ಅದರ ನುಡಿ, ಅದರ ಕಾರ್ಯವೈಖರಿ, ರೂಪುರೇಷೆ ಹೆಂಗೆಂಗೆ ಏನೇನು ಎತ್ತೆತ್ತ, ಯಾರ್ಯಾರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು, ಯಾರ್ಯಾರ ಜೊತೆ ಯಾರ್ಯಾರು ನೈತಿಕ ಮತ್ತು ಅನೈತಿಕ ಈ ಸಂಬಂಧಗಳ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಗಳಾಗ್ತವೆ. ಹೆಬ್ಬಾರು ST ಸೋಮಶೇಖರ್ ಹೆಸರು ಇಲ್ಲಿ ಪ್ರಸ್ತಾಪ ಆಗಿಲ್ಲ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ, ಇಲ್ಲಾಗಿರ್ತವೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳು BJPಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದರೂ ಮತ ಹಾಕಿದ್ರೆ ವಿಜಯಪುರದವರೇ ಸಿಕ್ಕದಾಗೆಲ್ಲ ಬೈತಾರೆ. ಇನ್ನು ವಿಜಯಪುರದಲ್ಲಿ ಗುಟ್ಕಾ ಈ ಥರದೆಲ್ಲ ಹೆಚ್ಚಾಕಿರೋದ್ರಿಂದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಒಂದು ಸ್ವಲ್ಪ ಮುಜುಗರವೇ. ಹಿಂದೂ ಫೈರ್ ಬ್ರ್ಯಾಂಡು ಅಂತ ಹೇಳ್ತೀರಿ, ಓದ್ ಕಡೆಲೆಲ್ಲ ಹಿಂದುತ್ವ ಅಂತ ಮಾತನಾಡ್ತೀರಿ, ನೀವು ಹೋಗಿ ಓಟ್ ಹಾಕಿದ ಕಾಂಗ್ರೆಸ್ನವರೀಗ ಜನ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ಕೊತಾರೆ. ಹಾಗಾಗಿ ಅವರಿಗೂ ಕೂಡ ಬೇರೆ ನಿರ್ವಾಹ ಇಲ್ಲ, ಬೇರೆ ಮಾರ್ಗಗಳಿಲ್ಲ, ಅನಿವಾರ್ಯತೆಯಿಂದಾಗಿ BJPಗೆ ಓಟ್ ಹಾಕಿರ್ಬೋದು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬೆಂಬಲಿಗರು ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಾರೆ BJPಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತನ್ನ ಕಚೇರಿಯಲ್ಲಿ ತನ್ನದೇ ಶಾಸಕರ ಜೊತೆ ಮಾತನಾಡುವಂತಹ ವಿಜುವಲ್ಸ್ ಅನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಆ ಪೈಕಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದ್ದಾರೆ. ಸೊ ಇವತ್ತು MLC ಎಲೆಕ್ಷನ್ನು ಸಂಘವಾಗಿ ನಡೀತಾ ಇದೆ. ಬೇರೆ ಬೇರೆ ಪಕ್ಷದ MLAಗಳು ಕೂಡ ಬಂದು
ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಆ ಪೈಕಿ ಒಂದಷ್ಟು ಭಿನ್ನ ರಾಗ, ಆ ಪೈಕಿ ಒಂದಷ್ಟು ಭಿನ್ನ ಪರ್ಫಾರ್ಮೆನ್ಸು, ವಿಲಕ್ಷಣವಾದಂಥ ಹೇಳಿಕೆಗಳು, ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಬ್ಬರು ಆತ್ಮಸಾಕ್ಷಿಯ ಬಗ್ಗೆ ಮಾತನಾಡಿದ್ರೆ ಇನ್ನೊಬ್ಬರು ನಾನು ಇಂಥವನಿಗೆ ಹೋಗಿ ಒತ್ಬಿಟ್ಟು ಬಂದಿದ್ದೀನಿ ಅನ್ನೋ ಹೇಳಿಕೆಗಳು.